ನಮಸ್ಕಾರ ನಮ್ಮ ಕರ್ನಾಟಕ ಸೋಲ್ಜರ್ಸ್ಗಳಿಗೆ ನಾವ್ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಅಗ್ನಿವೀರ್ ಫಿಸಿಕಲ್ಗೆ ಹೋಗುವಾಗ ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕು. ಯಾಕಂತಂದ್ರೆ ನಾವು ಓಲ್ಡ್ ವಿಡಿಯೋ ನೋಡಿ ಡಾಕ್ಯುಮೆಂಟ್ ತೊಗೊಂಡು ಹೋಗ್ತೀವಿ, ಆದ್ರೆ ಫಿಸಿಕಲ್ಗೆ ಹೋದಾಗ ನಮ್ಮ ಡಾಕ್ಯುಮೆಂಟ್ ತಪ್ಪಾಗಿರ್ತಾವೆ, ಅಲ್ಲಿ ನಮಗೆ ತೊಂದರೆ ಉಂಟಾಗ್ಬೋದು. ಅದಕ್ಕೆ ನೀವು ಅಪ್ಡೇಟೆಡ್ ವಿಡಿಯೋ ನೋಡಿ ಅಥವಾ ಅಪ್ಡೇಟೆಡ್ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ಫಿಸಿಕಲ್ಗೆ ಹೋಗ್ಬೇಕು. ಇನ್ನು ಯಾವ್ಯಾವ ಥರ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕು ಅನ್ನೋ ನೀವು ಎಲ್ಲಿಂದ ನೋಡಿ ಹೇಳಾಕತ್ತೀರಿ ಅಂತ ನೀವು ಕೇಳ್ಬೋದು. ಒಂದು ನೆನಪಿಟ್ಕೊಡ್ರಿ, ನರ್ಸಿಂಗ್ ಅಸಿಸ್ಟೆಂಟ್ ಯಾರ್ಯಾರು ಪಾಸ್ ಆಗಿರಲ್ಲ ಎಲ್ಲರದು ಅಡ್ಮಿಟ್ ಕಾರ್ಡ್ ಡೌನ್ ಆಗಕತ್ತಾವ. ಮಂಗಳೂರು ಯಾರೋ, ಬೆಂಗಳೂರು ಯಾರೋ, ಬೆಳಗಾವಿ ಯಾರೋ, ಮೂರು ಯಾರದು ಅಡ್ಮಿಟ್ ಕಾರ್ಡ್ ಡೌನ್ ಆಗಕತ್ತಾವ. ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಬಿಜಾಪುರ್ನಾಗ ನಿಮ್ಮ ಸೆಪ್ಟೆಂಬರ್ 10ನೇ ಫಿಸಿಕಲ್ದವು ಅಡ್ಮಿಟ್ ಕಾರ್ಡ್ದಾಗು ಅದನ್ನ ರಿಲೀಸ್ ಮಾಡಿದಾರೆ. ಅದ ಅಡ್ಮಿಟ್ ಕಾರ್ಡ್ದಾಗ ಸೆಕೆಂಡ್ ಪೇಜ್ ಏನೈತಲ್ಲ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಏನೇನು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು. ಬರೀ ನರ್ಸಿಂಗ್ ಅಸಿಸ್ಟೆಂಟ್ ಅಷ್ಟೇ ಹೇಳಿಲ್ರಿ ಅವ್ರು, ಎಲ್ಲಾರ್ದು ಹೇಳ್ಯಾರ. ಅಗ್ನಿವೀರ್ದ ಯಾರ್ಯಾರು ಪಾಸ್ ಆಗ್ಯಾರಲ್ಲ ಎಲ್ಲಾರ್ದು ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಬರ್ಬೇಕಂತ ಫುಲ್ ಕ್ಲಿಯರ್ ಇನ್ಫಾರ್ಮೇಶನ್ ನಿಮ್ಮ ಅಡ್ಮಿಟ್ ಕಾರ್ಡ್ದಾಗ ಕೊಟ್ಟಿರ್ತಾರೆ. ಆದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋಕೆ ಇನ್ನೂ ಟೈಮ್ ಐತಿ. ನೀವು ಮೊದಲೇ ತಿಳ್ಕೊಡ್ರಿ ನಿಮ್ಗೆ ಡಾಕ್ಯುಮೆಂಟ್ ಮಾಡ್ಕೊಳಕ ಯಾವ್ಯಾವ ಥರ ನಾವು ಈಸಿಲಿ ತಗೊಳ್ಬೋದು. ಯಾಕಂತಂದ್ರೆ ಎಮರ್ಜೆನ್ಸಿ ಬೇಕಾದ್ರೆ ನಿಮ್ಮ ಕಡೆ ದುಡ್ಡು ಕೇಳ್ತಾರೆ ಸ್ವಲ್ಪ ಡಿಪಾರ್ಟ್ಮೆಂಟ್ದಾಗ. ಅದಕ್ಕೆ ಅವು ದುಡ್ಡೆಲ್ಲ ನಿಮಗೆ ವ್ಯರ್ಥ ಆಗಬಾರ್ದಂತ ಈಗ ವಿಡಿಯೋ ಮಾಡಿ ನಿಮಗೆ ಕ್ಲಿಯರ್ಲಿ ಹೇಳಕತ್ತೇನೆ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ಳೋಣ ಯಾವ ಥರ ಡಾಕ್ಯುಮೆಂಟ್ ಕೇಳ್ಯಾರು, ನಾವು ಯಾವ್ಯಾವ ಥರ ಒಯ್ಬೇಕು, ಯಾವ್ಯಾವ ಥರ ಈಗ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಡಾಕ್ಯುಮೆಂಟ್ ತೊಗೊಂಡು ಹೋಗಾಕ. ಬರ್ರಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಏನು ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋತಿರಲ್ಲ ಅದ್ರ ಸೆಕೆಂಡ್ ಪೇಜ್ದಾಗ ಕೊಟ್ಟಿರ್ತಾರೋ ಯಾವ ಥರ ಕೊಟ್ಟಿರ್ತಾರೋ ನಿಮಗೆ ಕ್ಲಿಯರ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ತಗೋರಿ. ಈಗ ಆಲ್ ಡಾಕ್ಯುಮೆಂಟ್ ಅಡ್ಮಿಟ್ ಕಾರ್ಡ್ ಅಲ್ಲೇ ಇರ್ತಾವ್ರಿ. ಅದ್ರಾಗ ಕ್ಯಾಂಡಿಡೇಟ್ ಶುಡ್ ಬಿ ಬ್ರಿಂಗ್ ಫಾಲೋವಿಂಗ್ ಡಾಕ್ಯುಮೆಂಟ್ ಆ್ಯಡ್ ರ್ಯಾಲಿ ಡೇಟ್, ರ್ಯಾಲಿ ಸೈಟ್ ಅಂತ ಕೊಟ್ಟಿರ್ತಾರೆ. ಏನ ಆಲ್ ಡಾಕ್ಯುಮೆಂಟ್ ಅಡ್ಮಿಟ್ ಕಾರ್ಡ್ ಕ್ಯಾಂಡಿಡೇಟ್ ಶುಡ್ ಬಿ ಬ್ರಿಂಗ್ ದಿ ಫಾಲೋವಿಂಗ್ ಡಾಕ್ಯುಮೆಂಟ್ ಆಟ್ ರ್ಯಾಲಿ ಸೈಟ್ ಅಂತ ಬರ್ದಿರ್ತಾರೆ ಹೆಡ್ಲೈನ್. ಅದ್ರಾಗ 1 ಪಾಯಿಂಟ್ ಏನು ಬರ್ದಾರು, ಆನ್ಲೈನ್ ಅಡ್ಮಿಟ್ ಕಾರ್ಡ್. ಏನು ನಿಮ್ಮದು ಆನ್ಲೈನ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗ್ತೈತಲ್ಲ ಅದನ್ನ ಪ್ರಿಂಟ್ ತಗೊಳ್ರಿ, ಒಂದು ಕಲರ್ ಪ್ರಿಂಟ್ ತಗೊಳ್ರಿ, ಅದನ್ನ ಜೆರಾಕ್ಸ್ ಹೊಡಿಸಿ ಒಂದು ಇಟ್ಕೊಡ್ರಿ. ನೆಕ್ಸ್ಟ್ ಪ್ಲೀಸ್ ಟೇಕ್ ಅ ಗುಡ್ ಕ್ವಾಲಿಟಿ ಪ್ರಿಂಟ್ ಆಫ್ ಅಡ್ಮಿಟ್ ಕಾರ್ಡ್. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಐತಲ್ಲ, ನಾವು ಡೌಟ್ ಬರ್ತದೆ ನಮ್ಮ ತಲೆಯಾಗ, ನಾವು ಆನ್ಲೈನ್ ಏನು ಅಪ್ಲಿಕೇಶನ್ ಹಾಕಿದ್ವಲ್ಲ ಅದ್ರದ್ದು ಪ್ರಿಂಟ್ ನಾವು ಫಿಸಿಕಲ್ಗೆ ಹೋಗುವಾಗ ತೊಗೊಂಡು ಹೋಗ್ಬೇಕು ಇಲ್ಲೋ, ಅಥವಾ ನಮ್ಮ ಕಡೆ ಸಿಗುವತನ ಎಲ್ಲೈತಿ ನಾವು ತೊಗೊಂಡು ಹೋಗ್ಬೇಕು ಇಲ್ಲೋ ಅಂತ ನಿಮ್ಮ ತಲೆಯಾಗ ಡೌಟ್ ಬರ್ಬೋದು. ನಾ ಈಗ ಕ್ಲಿಯರ್ಲಿ ಹೇಳಕತ್ತೇನೆ, ನಿಮ್ಮ ಕಡೆ ಇತ್ತು ತೊಗೊಂಡು ಹೋಗ್ರಿ, ಇರಲಿಲ್ಲ ಬಿಟ್ಟು ಹೋಗ್ರಿ. ಅವ್ರೇನು ಇದ್ರಾಗ ಬರ್ದಿಲ್ಲ, ಆದ್ರೆ ಸ್ವಲ್ಪ ಹುಡುಗರಿಗೆ ಡೌಟ್ ಇರ್ತೈತಿ. ಕ್ಲಿಯರ್ ಆಯ್ತಲ್ಲ, ಬರೀನ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ಸೆಕೆಂಡ್ ಪಾಯಿಂಟ್ದಾಗ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕ್ ಶೀಟ್ ಇನ್ ಒರಿಜಿನಲ್. ಸೆಕೆಂಡ್ರಿ ಹೈಯರ್ ಸೆಕೆಂಡ್ರಿ ಅಂತಂದ್ರೆ 10ನೇ ಮತ್ತು 12ನೇ ಏನು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಅದಾವು, ಮಾರ್ಕ್ಸ್ ಕಾರ್ಡ್ಗಳು ಅದಾವು, ಅದನ್ನು ನೀವು ಒರಿಜಿನಲ್ ಆಗಿ ತೊಗೊಂಡೋಗ್ಬೇಕು 10th ಅಥವಾ 12th. ಇನ್ನು ಯಾರು GD ಟ್ರೇಡ್ಸ್ಮ್ಯಾನ್ ಎಲ್ಲ ಹಾಕಿರಿ 10ನೇ ಮೇಲೆ ಅವ್ರು 10ನೇ ಒಯ್ಯಿರಿ. ನರ್ಸಿಂಗ್ ಅಸಿಸ್ಟೆಂಟ, ಟೆಕ್ನಿಕಲ್, ಕ್ಲರ್ಕ ಮತ್ತು ಯಾವ್ಯಾವ ಅಪ್ಡೇಟೆಡ್ ಹಾಕಿರಲ್ಲ ಅವಕ್ಕೆಲ್ಲ 12th ಒಯ್ಬೇಕಾಗ್ತೈತಿ. ನೀವು ಯಾವ್ಯಾವ ಎಕ್ಸಾಮಿನ ಕ್ವಾಲಿಫೈ ಆಗಿರಲ್ಲ ಅದನ್ನ ತೊಗೊಂಡು ಹೋಗ್ರಿ. ನೆಕ್ಸ್ಟ್ 8th ಕ್ಲಾಸ್ ಪಾಸ್ ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕ್ಸ್ ಶೀಟ್ ಆ್ಯಂಡ್ ಬರ್ತ್ ಸರ್ಟಿಫಿಕೇಟ್ ಓನ್ಲಿ ರಿಕ್ವೈರ್ಡ್ ಫಾರ್ ಅಗ್ನಿವೀರ್ ಟ್ರೇಡ್. 3ನೇ ಪಾಯಿಂಟ್ನಾಗ ಏನು ಬರ್ದಾರು, ಯಾರು 8ನೇ ಮೇಲೆ ಟ್ರೇಡ್ಸ್ಮ್ಯಾನ್ ಅಪ್ಲಿಕೇಶನ್ ಹಾಕಿರಿ, ಟ್ರೇಡ್ಸ್ಮ್ಯಾನ್ ಮೇಲೆ ಭರ್ತಿ ಆಗತ್ತೀರಿ, ಟ್ರೇಡ್ಸ್ಮ್ಯಾನ್ ಪಾಸ್ ಆಗಿರಿ, ಅವ್ರ ನೀವು 8ನೇ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಒಯ್ಬೇಕಾಗ್ತೈತಿ. ಅಥವಾ ಅದ್ರ ಜೊತೆ ಏನು ಬರ್ದಾರ ಅವ್ರ ಮಾರ್ಕ್ ಶೀಟ್ ಬರ್ದಾರು, ಪಾಸ್ ಸರ್ಟಿಫಿಕೇಟ್ ಬರ್ದಾರು. ಅಥವಾ ನಿಮ್ಗೆ ಏನೂ ಸಿಗ್ಲಿಲ್ಲ ಅಂತ ತಿಳ್ಕೊಡ್ರಿ, 8ನೇದ ಸ್ಕೂಲಿಗೆ ಹೋಗಿ ಅಲ್ಲಿ ಬರ್ಸ್ಕೊಂಬರ್ರಿ. ನಾವು ಇಲ್ಲೇ 8ನೇ ತನಕ ಪಾಸ್ ಆಗಿದ್ದು, ಮಾರ್ಕ್ಸ್ ಶೀಟ್ ಒಂದು ಕಾಪಿ ತೊಗೊಳ್ರಿ, ಅದರ ಬರ್ಸ್ಕೊಡ್ರಿ ನಂದು ಬರ್ತ್ ಡೇಟ್ ಇದೈತಿ ಅಂತ. ಇಲ್ಲಿಕ ನಿಮ್ಮ ಕಡೆ ಡೈರೆಕ್ಟ್ 8ನೇದ ಮಾರ್ಕ್ಸ್ ಶೀಟ್ ಅಂತ ತಿಳ್ಕೊಡ್ರಿ, ಅದ್ರಾಗ ಬರ್ತ್ ಡೇಟ್ ಮೆನ್ಷನ್ ಇರಬೇಕು, ನೀವು ಹುಟ್ಟಿದ ಡೇಟ್ ಅದ್ರಾಗ ಮೆನ್ಷನ್ ಇರಬೇಕು. ಅದನ್ನ ತೊಗೊಂಡು ಹೋಗ್ರಿ. ಯಾರು 8th ಮೇಲೆ ಪಾಸ್ ಆಗಿ ಹೊಂಟಿರಿ ಟ್ರೇಡ್ಸ್ಮ್ಯಾನ್ದಾಗ. 4ನೇ ಪಾಯಿಂಟ್ ಟ್ರಾನ್ಸ್ಫರ್ ಆ್ಯಂಡ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇನ್ ಒರಿಜಿನಲ್ ಆರ್ ಬೋನಿಫೈಡ್ ಸರ್ಟಿಫಿಕೇಟ್ ಫ್ರಮ್ ಸ್ಕೂಲ್ ಆರ್ ಕಾಲೇಜ್ ಮೆನ್ಷನ್ ಡೇಟ್ ಆಫ್ ಬರ್ತ್. ಇದ್ರಾಗ ಏನು ಬರ್ತಿದಾರು, ಟ್ರಾನ್ಸ್ಫರ್ ಆ್ಯಂಡ್ ಲಿವಿಂಗ್ ಸರ್ಟಿಫಿಕೇಟ್. ನಮ್ಮ ಗೋಳ ಭಾಷೆದಾಗ TC LC ಅಂತೀವಲ್ರಿ, ಅದನ್ನ ತೊಗೊಂಡು ಹೋಗ್ಬೇಕು. ಅದು ನೀವು ಹೆಂಗೆ ತೊಗೊಂಡೋಗ್ಬೇಕಂತಂದ್ರೆ ನಿಮ್ಮ ಕಡೆ ಒರಿಜಿನಲ್ ಆಗಿ ತೊಗೊಂಡೋಗ್ಬೇಕು. ಒರಿಜಿನಲ್ ಇರಲಿಲ್ಲ ತಿಳ್ಕೊಡ್ರಿ, ನಮ್ಮ ಕಡೆ ಕಾಲೇಜ್ಗೆ ಹೋಗಿರ್ತೀವಿ, 10ನೇ ಪಾಸ್ ಆಗಿರ್ತೀವಿ, ನಮ್ಮ ಕಡೆ ಸ್ಕೂಲ್ದವ್ರ ಕಾಲೇಜ್ದವ್ರ ಕೊಡ್ತಿರಂಗಿಲ್ಲ ನಮಗೆ. ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಡೆ ಒಂದು ಸರಿ ಬರ್ಸ್ಕೋಬೇಕಾಗ್ತೈತಿ, ಏನ ಬೋನಿಫೈಡ್ ಸರ್ಟಿಫಿಕೇಟ್ ಅಂತಾರೆ ಅದಕ್ಕೆ. ಅವ್ರ ಕಡೆ ಹೋಗಿ ಬರ್ಸ್ಕೊಡ್ರಿ, ನಮ್ಮ ಕಡೆನ ಇಲ್ಲೇ LC ಐತಿ, ಇವ್ರದ್ದು ಡೇಟ್ ಆಫ್ ಬರ್ತ್ ಇದೈತಿ, ಇವ್ರು ನಮ್ಮಲ್ಲೇ ಕಲಿಯಾಕತ್ತಾರು, LCನೂ ನಮ್ಮ ಕಾಲೇಜ್ನಾಗ ಐತಿ ಅಥವಾ ಒಂದು ಕ್ಲಿಯರಾಗಿ ಬರ್ಸ್ಕೊಂಡು ಸೀಲ್ ಹೊಡೆದು ಸಹಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ರಿ ಒರಿಜಿನಲ್ ಆಗಿ. ಅಥವಾ ನಿಮ್ಮ ಕಡೆ ಡೈರೆಕ್ಟ್ ಒರಿಜಿನಲ್ LC TC ಕೊಟ್ಟರೆ ತಿಳ್ಕೊರಿ, ಅದನ್ನ ತೊಗೊಂಡೋಗ್ರಿ. ಆಯ್ತಲ್ಲ, 4ನೇ ಪಾಯಿಂಟ್ ಕ್ಲಿಯರ್ ಆಯ್ತು. ಇನ್ನು 5ನೇ ಪಾಯಿಂಟ್ ಸ್ಕೂಲ್ ಸರ್ಟಿಫಿಕೇಟ್, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ನೀವು 10ನೇ ಪಾಸ್ ಆಗಿರತ್ತೆ ತಿಳ್ಕೊಡ್ರಿ, ಈಗ 10ನೇ ಸ್ಕೂಲ್ನಾಗ ಹೋಗಿ ತಗೊಳ್ರಿ. ಈಗ 12ನೇ ಪಾಸ್ ಆಗಿರತ್ತೆ ತಿಳ್ಕೊಡ್ರಿ, 12ನೇ ಸ್ಕೂಲ್ನಾಗ ಹೋಗಿ ತಗೊಳ್ರಿ. ಏನು ಡಾಕ್ಯುಮೆಂಟ್ ಒಯ್ಯಾಕತ್ತಿರಲ್ಲ
ಆಲ್ ಡಾಕ್ಯುಮೆಂಟ್ ಶುಡ್ ಬಿ ಇನ್ ಇಂಗ್ಲೀಷ್ದಾಗ ತೊಗೊಂಡು ಹೋಗ್ಬೇಕು ನೀವು. ಅವ್ರಿಗೆ ಕನ್ನಡ ಬರಂಗಿಲ್ರಿ, ಮತ್ತು ಅವ್ರಿಗೆ ಕನ್ನಡ ಬರಂಗಿಲ್ಲ ನಮ್ಮ ಕರ್ನಾಟಕದಾಗ ಮಾಡಾಕತ್ತಾರ ಅನ್ನಕ್ಕೆ ಹೋಗ್ಬೇಡ್ರಿ. ಆರ್ಮಿ ಐತ್ರಿ, ನೀವು ಅರ್ಥ ಮಾಡ್ಕೋತೀರಿ ಆರ್ಮಿ ಅಂದ್ರೆ ಏನ. ಅವ್ರಿಗೆ ಇಂಗ್ಲೀಷ್ ಬರ್ತೈತಿ ಅಥವಾ ಹಿಂದಿ ಬರ್ತೈತಿ. ಇನ್ನು ಹಿಂದಿದಾಗ ನಾವು ಸರ್ಟಿಫಿಕೇಟ್ ತೊಗೊಳಕ್ಕಾಗಲ್ಲ, ಅದಕ್ಕೆ ನಾವು ಕನ್ನಡನಾಗ ತಗೊಳ್ಳಲ್ದ ಇಂಗ್ಲೀಷ್ನಾಗ ತೊಗೊಂಡು ಹೋಗ್ರಿ ಸರ್ಟಿಫಿಕೇಟ್. ನಮ್ಮ ಕರ್ನಾಟಕದ ಇಂಗ್ಲೀಷ್ ಸರ್ಟಿಫಿಕೇಟ್ ನಿಮ್ಗೆ ಎಲ್ಲ ಕಡೆ ಸಿಗ್ತಾವೆ, ಈಸಿಲಿ ತೊಗೊಂಡು ಹೋಗ್ರಿ, ನೆಲ್ಪಿಟ್ಕೊಡ್ರಿ. ಇನ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ತಹಸೀಲ್ದಾರ್ ಅವ್ರ DM ಅಂತ ಕೊಟ್ಟಿದ್ದಾರೆ. ಇನ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. ನಾವು ಕರ್ನಾಟಕದವ್ರು ಅದೀವು, ನಾವು ಬೆಳಗಾವಿ ಡಿಸ್ಟಿಕ್ದವ್ರು ಅದೀವು ಅಂತ ಒಂದು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇರ್ತೈತೆ. ಯಾರ್ಯಾರು ಕಾಂಪಿಟೇಟಿವ್ ಫೀಲ್ಡ್ನಾಗ ಇರಲಿಲ್ಲ ನಿಮಗೆ ಈಸಿಲಿ ಗೊತ್ತಿರ್ತೈತೆ. ಇನ್ನು ಯಾರ್ಯಾರು ಗೊತ್ತಿಲ್ಲ ನಮ್ಮ ತಮ್ಮ ತಂಗಿಗಳಿಗೆ ತಿಳಿಸಿ ಹೇಳ್ರಿ, ಅವರು ತಕ್ಕೋತಾರು. ಅದು ತಹಸೀಲ್ದಾರ್ ಆಫೀಸ್ನ ತೆಗೆದುಕೊಡ್ತಾರೋ ಅಥವಾ DM ಆಫೀಸ್ ಅಂತ ಬರೀತಾರದಾಗ ತಹಸೀಲ್ದಾರ್ ಆಫೀಸ್ನ ತೆಗೆದುಕೊಡ್ತಾರೋ, ನೀವು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟ್ 7ನೇ ಪಾಯಿಂಟ್ನಾಗ ಕ್ಲಾಸ್ ಅದು ಕೊಟ್ಟಿದ್ದಾರೆ. ಕಾಸ್ಟ್ ಆರ್ ಕ್ಲಾಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ತಹಸೀಲ್ದಾರ್ ಅಂತ ಕೇಳಿದ್ದಾರೆ. ಇದ್ರಾಗ ನಾವು ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು ಇಂಗ್ಲೀಷ್ನಾಗ. ಯಾಕನ್ನ ನಾವು ಕಾಸ್ಟ್ ಸರ್ಟಿಫಿಕೇಟ್ದಾಗ ನಾವು SC ST ಇಲ್ಲ, ಜನರಲ್ ಓದೇನಿ, OBC ಇಲ್ಲ, ಜನರಲ್ ಓದೇನಿ, EWS ಓದೇನಿ, ನನಗೇನು ರಿಲ್ಯಾಕ್ಸೇಷನ್ ಬೇಡ ಅಂತೀರಿ. ಒಂದು ನೆಲ್ಪಿಟ್ಕೊಡ್ರಿ, ನಮ್ಮ ಆರ್ಮಿ ಅಗ್ನಿವೀರ, ಆರ್ಮಿ ಏರ್ಫೋರ್ಸ್ದಾಗ, ನೇವಿದಾಗ ಎಲ್ಲಿ ನಿಮಗೆ ಕಾಸ್ಟ್ ಕೇಳಂಗಿಲ್ಲ ಅವ್ರ. ಇದಕ್ಕೆ ಕಾಸ್ಟ್ ಸರ್ಟಿಫಿಕೇಟ್ ಕೇಳಾಕತ್ತಾರತ್ತಂದ್ರೆ ನಾವು ಏನು ಜಾಬ್ನೇ ಹೋಗ್ತೀವಿ, ಭರ್ತಿ ಆಗ್ತೀವಲ್ಲ, ನಮ್ಮ ಕಾಸ್ಟ್ ಮೇಲೆ ಅವ್ರ ರೆಜಿಮೆಂಟ್ ಕೊಡ್ತಾರೋ. ನಾವು ಸೌತ್ದವ್ರಿದ್ರೆ ಮಹಾರ್ ರೆಜಿಮೆಂಟ ಅಥವಾ ಮರಾಠ ಲೈಫ್ ಇನ್ಫೆಲ್ಟ್ರಿ, ರಜಪೂತ್, ಪಂಜಾಬ್, ಹಿಂಗೇನು ರೆಜಿಮೆಂಟ್ಗಳು ಅದಾವಲ್ಲ, ಅದಕ್ಕೆ ರೆಜಿಮೆಂಟಿಗೆ ಕಳಿಸ್ತಾರೆ. ಯಾಕೆ ರೆಜಿಮೆಂಟ್ ಮಾಡ್ಯಾರನ್ನ? ರೆಜಿಮೆಂಟ್ದಾಗ ಒಂದು ಜೋಶ್ ಇರ್ತೈತಿ ರೀ, ಒಂದು ಒಗ್ಗಟ್ಟು ಇರ್ತೈತಿ. ನಾವು ಯುದ್ಧ ಮಾಡುವಾಗ ಒಂದು ಈಗ ಅಣ್ಣ ತಮ್ಮ ಬಾಂಧವ ಇರ್ತೈತೆ ಅಲ್ಲಿ, ಅದಕ್ಕೆ ರೆಜಿಮೆಂಟ್ ಮಾಡ್ತಾರೋ. ಆ ರೆಜಿಮೆಂಟ್ನಾಗ ನಿಮ್ಗೆ ಕಳಿಸ್ತಾರೋ. ಅದಕ್ಕೆ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋಗ್ರಿ. ಕೇಳಿದಾರೆ, ಮ್ಯಾಂಡೇಟ್ರಿ ಐತಿ. ನೆಕ್ಸ್ಟ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ವಿಲೇಜ್ ಸರ್ಪಂಚ್ ಆರ್ ಮುನ್ಸಿಪಲ್ ಸರ್ಟಿಫಿಕೇಟ್. 8ನೇ ಪಾಯಿಂಟ್, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕಾಗ್ತೈತಿ ನೀವು. ಇನ್ನು ಎಲ್ಲಿಂದ ತಕೊಳ್ಳು? ನೀವು ಹಳ್ಳಿ ಆಗಿದ್ರಂದ್ರೆ ಅಲ್ಲಿ ಏನು ತಲಾಟಿ ಇರ್ತಾರೆ ತಕೋರಿ, PDO ಇರ್ತಾರೆ ಅವ್ರ ಕಡೆ ತಕೊಡ್ರಿ, ಅಥವಾ ಸಿಟಿ ಆಗಿದ್ರೆ ಮುನ್ಸಿಪಾಲ್ಟಿಯಾಗ ಹೋಗಿ ತಕೊಡ್ರಿ, ಬಟ್ ತಕ್ಕೊಡ್ರಿ. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕಾಗ್ತೈತಿ. ನೆಕ್ಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೇರ್. ಅಲ್ಲಿ ಆಧಾರ್ ಕಾರ್ಡ್ ಒಂದೇ ಇದ್ರೆ ಸಾಕಿನ, ಪ್ಯಾನ್ ಕಾರ್ಡ್ ಬೇಡನ, ಹಂಗಲ್ರಿ. ಅವ್ರು ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಎರಡೂ ಬರ್ತಿದಾರಂದ್ರೆ ನೀವು ಎರಡೂ ತೊಗೊಂಡು ಹೋಗ್ಬೇಕಾಗ್ತೈತಿ. ನಮ್ಮ ಕಡೆ ಟೈಮ್ ಇಲ್ಲ ನಾ ತಕ್ಕೊಳಕತ್ತಂದ್ರೆ ನೀವು ಆಧಾರ್ ಕಾರ್ಡ್ ತೊಗೊಂಡೋಗ್ರಿ, ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿರಿ. ಇವಾಗ ಏನು ನಿಮ್ಗೆ ಹೋಗ್ತಿರಲ್ಲ ಫಿಸಿಕಲ್ದಾಗ, ಅವಾಗ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಭರ್ತಿ ಹೋಗೋತ್ನಾಗ ನಿಮಗೆ ಮ್ಯಾಂಡೇಟ್ರಿ ಐತೆ, ಅದು ಅವಶ್ಯಕತೆನೇ ಐತೆ. ಅದಕ್ಕೆ ಈಗ ಅಪ್ಲಿಕೇಶನ್ ಹಾಕ್ರಿ, ಅದಕ್ಕೂ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ರಿ. ಪ್ಯಾನ್ ಕಾರ್ಡ್ ಬಂತಂದ್ರೆ ತೊಗೊಂಡು ಹೋಗ್ರಿ, ಬಂದಿರಲಿಲ್ಲ ಅಂದ್ರೆ ಅದೇನು ಅಪ್ಲಿಕೇಶನ್ ಫಾರ್ಮ್ ಇರ್ತೈತಿಲ್ಲ, ಅದನ್ನ ತೊಗೊಂಡೋಗಿ ತೋರಿಸ್ರಿ. ಸರ್ ನಾ ಅಪ್ಲಿಕೇಶನ್ ಹಾಕೇನ್ರಿ, ಬರ್ತೈತ್ರಿ, ನಾ ಭರ್ತಿ ಆಗಿ ಫೈನಲ್ ಲಿಸ್ಟ್ನ ನನ್ನ ಹೆಸರು ಬಂದಾಗ ನಾ ಪ್ಯಾನ್ ಕಾರ್ಡ್ ತೊಗೊಂಬಂದು ನಿಮಗೆ ತೋರಿಸ್ತೇನೆ ರೀ ಸರ್ ಅಂತ ಹಿಂಗೆ ಚೆನ್ನಾಗಿ ಹೇಳ್ರಿ. ಅವರು ಅರ್ಥ ಮಾಡ್ಕೋತಾರೆ ನಿಮ್ಮ ಕಂಡೀಷನ್. ನೆಕ್ಸ್ಟ್ ಪಾಯಿಂಟ್ನಾಗ 10ನೇ ಪಾಯಿಂಟ್ನಾಗ ಏನು ಬರ್ದಿದ್ದಾರೆ ಅಂತಂದ್ರೆ ಮಿನಿಮಮ್ 15 ಕಾಪಿ ಆಫ್ ಲೇಟೆಸ್ಟ್ ಫೋಟೋಗ್ರಾಫ್ ಕೇಳಿದ್ದಾರೆ. 15 ಕಾಪಿ ನೀವು ಲೇಟೆಸ್ಟ್ ಫೋಟೋಗ್ರಾಫ್ ತೊಗೊಂಡೋಗ್ಬೇಕು. ಅದು ಏನು ಪಾಯಿಂಟ್ ಬರ್ತಿದಾರಲ್ಲ 10ನೇದ, ನಾ ಫುಲ್ ಕ್ಲಿಯರ್ಲಿ ಓದಿ ನಿಮ್ಗೆ ಫುಲ್ ಕ್ಲಿಯರ್ಲಿ ಹೇಳ್ತು, ಸ್ವಲ್ಪ ತಿಳ್ಕೊಡ್ರಿ ನೀವು. ಮಿನಿಮಮ್ 15 ಕಾಪಿ ಆಫ್ ಲೇಟೆಸ್ಟ್, ನಾಟ್ ಮೋರ್ ದೆನ್ 90 days ಓಲ್ಡ್. 19 ದಿವಸಕ್ಕಿಂತ 90 ದಿವಸಕ್ಕಿಂತ ಮುಂಚೆ ಇರಬಾರ್ದು. 2-3 ತಿಂಗಳು ಮುಂಚೆ ತೆಗ್ಸೋಬೇಡ್ರಿ. ಈಗ 1 ತಿಂಗಳು ಮುಂಚೆ ತೆಗ್ಸೋಡ್ರಿ. ಏನು ನೀವು ಅಪ್ಲಿಕೇಶನ್ ಹಾಕೋತ್ನಾಗ ಫೋಟೋ ಹಾಕಿರ್ಲ ಅದ ಬೇಕಂತೇನಿಲ್ಲ. ಮತ್ತು ಗೊಂದಲ ಇರ್ತೈತಿಲ್ಲ ತಲೆಯಾಗ, ಅದ ಬೇಕಂತೇನಿಲ್ಲ. ನೀವೇನು ಹೊಸ ತಕ್ಕೊಡ್ರಿ, ಒಂದು 2-3 ತಿಂಗಳು ಹಿಂದಿಂದ ನಡೀತಿ, ಅಥವಾ ಇವಾಗ ತಗೊಳ್ರಿ ಒಂದು 15 ಕಾಪಿ ಫೋಟೋ ಪಾಸ್ಪೋರ್ಟ್ ಸೈಜ್ ತೊಗೊಂಡೋಗ್ರಿ. ನೆಕ್ಸ್ಟ್ ಏನು ಬರ್ತಾರೆ, ವಿತ್ ಲೈಟ್ ಬ್ಲೂ ಆರ್ ವೈಟ್ ಬ್ಯಾಕ್ಗ್ರೌಂಡ್. ಹಿಂದೆ ಬ್ಯಾಕ್ಗ್ರೌಂಡ್ನಾಗ ಲೈಟ್ ಬ್ಲೂ ಇರಬೇಕು ಅಥವಾ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಅಂಥದ್ದು ನೋಡ್ಕೊಂಡು ಗಮನ ಹರಿಸಿ ತೊಗೊಂಡೋಗ್ರಿ. ನೆಕ್ಸ್ಟ್ ಏನು ಬರ್ತಾರೆ, ಡಿಫ್ರೆಂಟ್ ಅಥವಾ ಕಂಪ್ಯೂಟರೈಸ್ ಫೋಟೋಗ್ರಾಫರ್ ವಿಲ್ ನಾಟ್ ಬಿ ಅಕ್ಸೆಪ್ಟೇಬಲ್. ಏನ್ರಿ ನಾವು ಮೊಬೈಲ್ನ ತೆಗೆದು ಕಳಿಸಿ ಅದನ್ನ ತಕ್ಕೋತೀವಿ, ಅಥವಾ ಕಂಪ್ಯೂಟರೈಸ್ ನಾವು ಡಿಜಿಟಲಿ ಮಾಡಿಸ್ಕೋತೀವಿ, ಅಂಥದ್ದೆಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮ ಪಾಸ್ ಆಗಿರಿ, ಯಾಕೆ ಟೆನ್ಷನ್ ತೊಗೊಳಕತ್ತೀರಿ ಇಷ್ಟ. ನೆಕ್ಸ್ಟ್ ಫೋಟೋಗ್ರಾಫರ್ should not be attested. Photographer will sunglass or cap will not be accepted. Face or candidate must be very careful showing both hair. ನೋಡ್ರಿ ಏನು ಹೇಳತ್ತಾರಂದ್ರೆ, ಅದ್ರಾಗ ನೀವು ಏನ್ರಿ ಬೇರೆ ಡಾಕ್ಯುಮೆಂಟ್ನ ಹಚ್ಚಿರ್ತೀರಿ, ಅದ್ರ ಮೇಲೆ ಸಹಿ ಮಾಡಿರ್ತಾರೋ ಅದನ್ನ ಕಿತ್ಕೊಂಡು ಹೋಗ್ತಂತಿರಲ್ಲ, ಅದು ಸೆಲ್ಫ್ ಅಟೆಸ್ಟೆಡ್ ಟೈಪ್ ಇರ್ತೈತಲ್ಲ, ಅದನ್ನ ತೊಗೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಮತ್ತು ಸನ್ ಗ್ಲಾಸ್, ಚಸ್ಮಾ ಹಾಕೋನೆ, ಟೋಪಿ ಹಾಕೊಂಡು ಫೋಟೋ ತಕ್ಕೋನೆ, ಅಥವಾ ಲಾಸ್ಟ್ಗೆ ಏನೈತಿ ನಿಮ್ಮ 2 ಕಿವಿಗಳು ಹಿಂಗೆ ಸ್ಟ್ರೇಟಾಗಿ ತಕ್ಕೊಂಡು 2 ಕಿವಿಗಳು ಅದ್ರ ಕಾಣಬೇಕು, ನಿಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತ 10ನೇ ಪಾಯಿಂಟ್ನಾಗ 15 ಫೋಟೋಗ್ರಾಫ್ ಪಾಸ್ಪೋರ್ಟ್ ಸೈಜ್ ತೊಗೊಂಬರ್ರಿ ಅಂತ ಕ್ಲಿಯರ್ ಹೇಳಿದ್ದಾರೆ. ನೆಕ್ಸ್ಟ್ 11ನೇ ಪಾಯಿಂಟ್ನಾಗ ಏನು ಹೇಳಿದಾರು, ದ 2 ಕಾಪಿ ಆಫ್, ಯಾರು NCC ಮೇಲೆ ಅಪ್ಲಿಕೇಶನ್ ಹಾಕಿರಿ, ಯಾರು ಸ್ಪೋರ್ಟ್ಸ್ ಮೇಲೆ ಅಪ್ಲಿಕೇಶನ್ ಹಾಕಿರಿ, ಯಾರು ITI ಮೇಲೆ ಅಪ್ಲಿಕೇಶನ್ ಹಾಕಿರಿ, IT ಮೇಲೆ ಅಪ್ಲಿಕೇಶನ್ ಹಾಕಿರಿ, ಅಥವಾ ರಿಲೇಷನ್ ನಿಮ್ಮ ಕಡೆ ಕಾರ್ಡ್ ಐತಿ, ನಿಮ್ಮ ಫಾದರು ಅಥವಾ ನಿಮ್ಮ ಅಣ್ಣನೋ ಯಾರ್ಯಾರು ನಿಮ್ಮ ರಿಲೇಷನ್ ಕಾರ್ಡ್ ಐತಿ, ಇವಕ್ಕೆಲ್ಲ ಮಾರ್ಕ್ಸ್ಗಳು ಅದಾವ್ರೆ, ಇವೆಲ್ಲ ನೀವು ಅಪ್ಲಿಕೇಶನ್ ಹಾಕಿರಂದ್ರೆ ತೊಗೊಂಡವ್ರಿ, ಇದು ನಿಮ್ಗೆ ಬೆನಿಫಿಟ್ ಐತಿ. ಇದಕ್ಕೆಲ್ಲ ಮಾರ್ಕ್ಸ್ಗಳ್ದಾವ 20, 25, 15, 5, 10 ಹಿಂಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೋ. ಇವೆಲ್ಲ ಇಲ್ಲಿ
ಫೈನಲ್ ಲಿಸ್ಟ್ನಾಗ ನಿಮಗೆ ಪಾಸ್ ಆಗಕ್ಕೆ ಹೆಲ್ಪ್ ಆಗ್ತೈತಿಲ್ಲ, ಇವು ಮಾರ್ಕ್ಸ್ಗಳು ನಿಮಗೆ ಹೆಲ್ಪ್ ಆಗ್ತಾವೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ 12ನೇ ಪಾಯಿಂಟ್ ನೋಡ್ತವ್ರಿ. ಆ್ಯನ್ ಅಫಿಡೇವಿಟ್ ಆಸ್ ಪರ್ ಫಾರ್ಮೆಟ್ ವಿಚ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದಿ ವೆಬ್ಸೈಟ್ www.joinindianarmy.com ದಾಗ ಅವ್ರು ಕೊಟ್ಟಿದ್ದಾರೆ 12ನೇ ಪಾಯಿಂಟ್. 12ನೇ ಪಾಯಿಂಟ್ನಾಗ ಅಫಿಡೇವಿಟ್ ತೊಗೊಂಬ ಅಂದಿದ್ದಾರೆ. ಅಫಿಡೇವಿಟ್ ಬಗ್ಗೆ ಇನ್ನೊಂದು 2 ಪಾಯಿಂಟ್ ಆದ್ಮೇಲೆ ನಿಮಗೆ ಕ್ಲಿಯರ್ಲಿ ಹೇಳ್ತೀನಿ, ಯಾಕಂದ್ರೆ ಅಫಿಡೇವಿಟ್ ಭಾಳ ಇಂಪಾರ್ಟೆಂಟ್ ಐತಿ ಇಲ್ಲಿ. ನೆಕ್ಸ್ಟ್ 13ನೇ ಪಾಯಿಂಟ್ನಾಗ ಪೊಲೀಸ್ ವೆರಿಫಿಕೇಶನ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಕೇಳಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಅವ್ರು ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಂತಾರೋ, ಅದಕ್ಕೆ 700 ರೂಪಾಯಿ ಹೋಗ್ತಾವು. ಅದು ಆನ್ಲೈನ್ ಅಪ್ಲಿಕೇಶನ್ ಹಾಕಂತಲಿ SP ಆಫೀಸ್ಗೆ ಹೋಗಿ ಅದ್ರದ್ದು ಏನು ನಮ್ಮದು ರಿಸಲ್ಟ್ ಬರ್ತೈತಲ್ಲ, ಲಿಸ್ಟ್ ಬರ್ತೈತಲ್ಲ, ಅವಾಗ ಅದನ್ನ ತೊಗೊಂಡೋಗಿ ನಾವು ಆಫ್ಲೈನ್ದಾಗ ನಮ್ಮ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಸ್ಟೇಷನ್ದಾಗ, ಅವ್ರು ಸಹಿ ಮಾಡಿಕೊಡ್ತಾರೆ. ಇದು ನಮ್ಮ ಕರ್ನಾಟಕದ ಪ್ರೊಸೆಸ್ ನಡೆದೈತಿ. ಈಗ ಅದ್ರಾಗ ಏನು ಮಾಡಾಕತ್ತವ್ರು, ನಾವು ಆನ್ಲೈನ್ನಾಗ ತೆಗಿಸಿರ್ನು ಇವ್ರು ಆಫ್ಲೈನ್ನಾಗ ಸಹಿ ಮಾಡ್ಕೊಡಾಕು 500 ರೂಪಾಯಿ 200 ರೂಪಾಯಿ ತೊಗೋತಾರ. ಅವ್ರ 200 500 200 500 ಅನ್ಕೊಂತ ಭಾಳ ಹುಡುಗರ ಕಡೆ ರೊಕ್ಕ ತೊಗೊಳಕತ್ತಾರ. ನನ್ನ ಮುಂದೆ ಹುಡುಗರ ಕಡೆ ತೊಗೊಂಡಾರ, ನಾ ಅದನ್ನ ಅಪೋಸ್ ಮಾಡಿ ಹೇಳಿ ಬಂದಿದ್ದೀನಿ. ನೀವೇನು ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನ್ ಹಾಕತ್ತಂದ್ರೆ ಫಸ್ಟ್ ನೀವು ಆಫ್ಲೈನ್ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಸರ್ ನಮಗೆ ಬರೆದು ಕೊಡ್ರಿ ಅಂತ ಹೇಳ್ಬೇಕು ನೀವು. ಅವ್ರು ಬರೆದು ಕೊಡಂಗಿಲ್ಲ, ಆನ್ಲೈನ್ ಮಾಡ್ಕೊಡ್ರಿ ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ರಿ. ನಡು ಎಲ್ರಿ 1 ರೂಪಾಯಿ ಕೇಳಾಕತ್ರ ತಿಳ್ಕೊಡ್ರಿ, ನಮ್ಮ ಕಡೆ ರೊಕ್ಕ ಇಲ್ರಿ ಸರ್ ಅಂತಂದ್ರೆ ಡೈರೆಕ್ಟ್ ಅನ್ರಿ. ಯಾಕಂದ್ರೆ ನಾವು ಸರ್ಕಾರಕ್ಕೆ ಡೈರೆಕ್ಟ್ 700 ರೂಪಾಯಿ ಕೊಡಾಕತ್ತೀವಿ ಪೊಲೀಸ್ ವೆರಿಫಿಕೇಶನ್ಗೆ. ಮತ್ತು ನಡು ಇವ್ರು ಕೊಡ್ಬೇಕು. ಇವರು ಒಂದು ಕಾಲದ ಡಿಫೆನ್ಸ್ ಅಸ್ಪಿರೆಂಟ್ ಇರ್ತಾರೆ, ಪೊಲೀಸ್ದಾಗ ಹೋಗಿರ್ತಾರೆ, ಅವರೇ ನಮ್ಮ ಡಿಫೆನ್ಸ್ ಅಸ್ಪಿರೆಂಟಿಗೆ ಮೋಸ ಮಾಡ್ತಿರ್ತಾರೆ. ನೀವು ಅದನ್ನ ಗಮನ ಹರಿಸ್ಬೇಕು. ಅದಕ್ಕೆ ಯಾರು ಪೊಲೀಸ್ ವೆರಿಫಿಕೇಶನ್ ಮಾಡ್ಸೋಕೆ ಹೊಂಟಿರಲ್ಲ, ನೀವು ಗ್ರೂಪ್ ಮಾಡ್ಕೊಂಡು ಹೋಗ್ರಿ, ಒಂದು 5-6 ಮಂದಿ ಗ್ರೂಪ್ ಮಾಡ್ಕೊಂಡು ಹೋಗ್ರಿ. ನಿಮಗೆ ಪವರ್ಫುಲ್ ಆಗಿ ಕ್ರಿಯೇಟ್ ಆಗ್ತೈತಿ. ಅವ್ರು ನಿಮ್ಮ ಕಡೆ ರೊಕ್ಕ ಇಸ್ಕೊಳಂಗಿಲ್ಲ. ಅದಕ್ಕೆ ನೀವು ಇಸ್ಕೋಬೇಕು, ಆನ್ಲೈನ್ ಹಾಕಬೇಕು, ಅದ್ರ ಫಾರ್ಮ್ ಬರ್ತೈತಿ, ಅದನ್ನ ಸಹಿ ಮಾಡಿಸ್ಕೊಡ್ರಿ. ಅಥವಾ ಡೈರೆಕ್ಟ್ ಹೋಗ್ರಿ, ಅಲ್ಲೇ 100 ರೂಪಾಯಿ ಕೊಟ್ಟು ಅವ್ರು ಮಾಡಿಕೊಡ್ತಾರಂದ್ರೆ ಚಲೋ, 700 ರೂಪಾಯಿ ಉಳಿತಾವ ನಮ್ಮ. ಇಲ್ಲಪ್ಪ ನೀವು ಆನ್ಲೈನ್ ಹಾಕಬೇಕಂತಂದ್ರೆ ಸರಿ, ನಾವು ಆನ್ಲೈನ್ ಹಾಕ್ತೂ ನಿಮ್ಗೆ ರೊಕ್ಕ ಕೊಡಂಗಿಲ್ಲ, ಡೈರೆಕ್ಟ್ ಮಾತಿರ್ಬೇಕು. ನೆಕ್ಸ್ಟ್ 14ನೇ ಪಾಯಿಂಟ್ನಾಗ ಅಂಡರ್ಟೇಕಿಂಗ್ ಅಟ್ಯಾಚ್ ಆಸ್ ವಿತ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಾರ. ಇದ್ರಾಗ ಏನೈತಿ, ನೀವೇನು ಅಡ್ಮಿಟ್ ಕಾರ್ಡ್ ಬಂದೈತಿ, ಅಡ್ಮಿಟ್ ಕಾರ್ಡ್ ಅಂತಲೇ ನಿಮ್ದು ಏನಿದೆ ಡಾಕ್ಯುಮೆಂಟ್ ತೊಗೊಂಬರೋದು ಕೊಟ್ಟಾರು. 3rd ಪಾಯಿಂಟ್ನಾಗ ಅಂಡರ್ಟೇಕಿಂಗ್ ಅಂತ ಇರ್ತೈತಿ. ಕೆಳಗೆ ಅಲ್ಲಿ ಸೈನ್ ಆಫ್ ಕ್ಯಾಂಡಿಡೇಟ್ ಅಂತ ಇರ್ತೈತಿ. ಅದ್ರಾಗ ಒಂದು ಸೈನ್ ಮಾಡ್ರಿ, ಬಿಟ್ಕೊಂಡು ಹೋದ್ರೂ ಅದನ್ನ ಫಾರ್ಮ್ ಪ್ರಿಂಟ್ ತೊಗೊಂಡು ಹೋಗ್ರಿ, ಅಲ್ಲಿ ಸೈ ಮಾಡಕ್ಕೆ ಹಸ್ತಾರು ತೀತಲ್ಲ, ಆಯ್ತು. ಇನ್ನು ಅಫಿಡೇವಿಟ್ ಅಫಿಡೇವಿಟ್ ಹೆಂಗೆ ಮಾಡಿಸ್ಕೊಳ್ಳೋಣ, ಅದ್ರ ಫಾರ್ಮ್ ಹೆಂಗಿರ್ತೈತಿ, ಇಲ್ಲಿ ಪೇಸ್ಟ್ ಮಾಡಕತ್ತೀನಿ ಅದ್ರ ಫಾರ್ಮ್ ಹೆಂಗಿರ್ತೈತಿ. ಈ ಫಾರ್ಮ್ ನೀವು ಪ್ರಿಂಟ್ ತಗೊಳ್ರಿ, ಅಥವಾ ಕೈಯಾಗ ತೊಗೊಂಡು ನೀವು ಪ್ರಿಂಟ್ ತಗೊಳ್ರಿ. ಪ್ರಿಂಟ್ ತಗೊಂಡು ಅದ್ರಾಗ ತುಂಬ್ರಿ. ತುಂಬಂತಲೇ ನಿಮ್ಮ ಹೆಸರ ಊರ ಇವ ತುಂಬಿರ್ತಾವೆ, ನೀವು ತುಂಬ್ರಿ ಕ್ಲಿಯರ್ಲಿ. ತುಂಬಂತಲೇ ಅದನ್ನ ತೊಗೊಂಡೋಗಿ ನೀವು ಕೋರ್ಟಿಗೆ ಹೋಗ್ಬೇಕು. ಕೋರ್ಟ್ನಾಗ ಹೊರಗೆ ಹೊತ್ತು ಟೈಪಿಸ್ಟ್ ಇರ್ತಾರೆ, ಅಲ್ಲಿ ಅವ್ರು ಅಫಿಡವಿಟ ಮಾಡಿಕೊಡ್ತಾರೆ. ಅವ್ರಿಗೆ ಗೊತ್ತಿರ್ತೈತೆ ಅಗ್ನಿವೀರ್ ಹೋಗೋ ಹುಡುಗರಿಗೆ ಯಾವ ಥರ ಟೈಪ್ ಮಾಡ್ಕೊಳ್ಬೇಕು, ಅದನ್ನ ಟೈಪ್ ಮಾಡಿ ನೋಟ್ರಿ ಮಾಡಿ ತೊಗೊಂಡು ಹೋಗ್ಬೇಕು ಅಂತ ನಿಮ್ಗೆ ಅಲ್ಲಿ ಏನು ಟೈಪಿಸ್ಟ್ ಇರ್ತಾರಲ್ಲ ಅವ್ರ ಕಡೆ ಕ್ಲಿಯರಾಗಿ ಕೇಳ್ರಿ. ಅವ್ರು ನಿಮ್ಗೆ ಕರೆಕ್ಟಾಗಿ ತಿಳಿಸಿ ಹೇಳ್ತಾರೆ. ನೀವು ಈ ಕಡೆ ಆ ಕಡೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೆ ಯಾರು ಕೇಳೋದು ಕೂತಿರ್ತಿ ಕೊಡ್ರಿ, ಅದಾಗಂಗಿಲ್ಲ. ಯಾಕಂತಂದ್ರೆ ಯಾರ ಜಾಬ್ ಯಾವ ಥರ ಇರ್ತೈತಿಲ್ಲ ಅವರಿಗೆ ಅದ ಕ್ವಶನ್ ಕೇಳಬೇಕು. ಅವ್ರ ಕಡೆ ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತೈತಿ. ಎಲ್ಲಿ ಹೋಗ್ಬೇಕು, ಕೋರ್ಟಿಗೆ ಹೋಗಿ ಅಲ್ಲಿ ಏನು ಲಾಯರ್ಗೂ ಇರ್ತಾರೋ ಅಥವಾ ಏನು ಅಲ್ಲಿ ಟೈಪಿಸ್ಟ್ ಇರ್ತಾರೋ, ಯಾರು ನೋಟ್ರಿದು ಮಾಡ್ತಿರ್ತಾರೋ ಅವ್ರಿಗೆ ಹೋಗಿ ಕೇಳ್ರಂದ್ರೆ ಈ ಟೈಪ್ ಅಫಿಡೇವಿಟನ್ನ ಅಗ್ನಿವೀರ್ ಫಿಸಿಕಲ್ ಹೋಗಾಕ ಇಂಥ ಕೇಳಿದಾರೆ ಫಾರ್ಮ, ಈ ಫಾರ್ಮ್ಲಿ ನಿಮ್ಮ ಏನು ಬಾಂಡ್ನಾಗ ಇತ್ಲ ಅದನ್ನ ಮಾಡಿಕೊಡ್ರಿ ಅಂತ ಕ್ಲಿಯರ್ಲಿ ಕೇಳ್ರಿ. ಅವ್ರು ನಿಮ್ಗೆ ಕ್ಲಿಯರ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ಲಿ ತಿಳಿತಲ್ಲ. ಮತ್ತೇನ್ರಿ ಡೌಟ್ ಇದ್ದು ಅಂತಂದ್ರೆ ಕಮೆಂಟ್ ಮಾಡ್ರಿ. ಯಾಕಂತಂದ್ರೆ ಫಿಸಿಕಲ್ಗೆ ಹೋಗೋಕ್ಕಿಂತ ಮುಂಚೆನೇ ಇವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಡ್ರಿ. ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋಕ್ಕಿಂತ ಮುಂಚೆನ ಇವೆಲ್ಲ ಇಂಗ್ಲೀಷ್ನಾಗ ತಕ್ಕೊಡ್ರಿ. ಮತ್ತು ಕನ್ನಡ ಹಿಂದಿದಾಗ ತಕೊಂಡ್ರೆ ತಿಳ್ಕೊಡ್ರಿ, ಅಲ್ಲಿ ಹೋಗಂತಲೇ ಪ್ರಾಬ್ಲಮ್ ಆಗ್ತೈತಿ. ಇದ್ರಾಗ ಯಾವ್ರೆ ಸರ್ಟಿಫಿಕೇಟ್ ನಿಮ್ಮ ಕಡೆ ಆಗ್ಲಿಲ್ಲಪ್ಪ, ಮ್ಯಾರೇಜ್ ಸರ್ಟಿಫಿಕೇಟ್ ತಗೊಳಕ್ ಆಗಲಿಲ್ಲ, ಸ್ಕೂಲ್ ಸರ್ಟಿಫಿಕೇಟ್ ತಗೊಳಕ್ ಆಗಲಿಲ್ಲ ಅಂತ ಹೇಳ್ತೇನ್ರಿ, ಆತಂದ್ರೆ ತಕೊಡ್ರಿ. ಅಲ್ಲ ಆಗ್ಲಿಲ್ಲ ನಮ್ಮ ಕಡೆ ಪಾಸಿಬಲ್ ಆಗಲಿಲ್ಲ ಆಗ್ಲಿಲ್ಲ ಅಂತ ಪೊಲೀಸ್ ವೆರಿಫಿಕೇಶನ್ ಅಂತ ತಕೊಡ್ರಿ. ಉಳ್ಕಿದ್ ಯಾವ್ರೆ ಆಗ್ಲಿಲ್ಲ ಅಂತ ತಿಳ್ಕೊಡ್ರಿ, ಹೋಗ್ರಿ ಡೈರೆಕ್ಟ್ ಫಿಸಿಕಲ್ದಾಗ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಡ್ರಿ, ಬಿಡ್ತಾರ್ರಿ. ಒಂದೊಂದು ಡಾಕ್ಯುಮೆಂಟ್ ಏನಿದಾಗ ಹೋಯ್ತಾನ ಎಲ್ಲ ಪಾಸ್ ಆದ್ಮೇಲೆ ನೀವು ಏನು ಜಾಯ್ನ್ ಆಗ್ತಿರ್ತಿರಲ್ಲ ಅವಾಗ ಇಂಪಾರ್ಟೆಂಟ್ ಇರ್ತಾವ. ಆದ್ರೆ ಅವ್ರಿಗೆ ಕೇಳಿದಾರ ಅಂತಂದ್ರೆ ತಗ್ಸೋಂಗ್ ಇಟ್ಕೊಡ್ರಿ. ಈ ಸಲ ಫೈನಲ್ದಾಗ ಹೋಗ್ಲಿ ಅಥವಾ ಪಾಸ್ ಆಗಲಿ ಯೂಸ್ ಆಗತ್ತವ, ಅಥವಾ ಮುಂದಿನ ಸಲ ಯಾಕೆ ಸರ್ಟಿಫಿಕೇಟ್ ಯೂಸ್ ಆಗ್ತಾವ. ಸರ್ಟಿಫಿಕೇಟ್ ಯಾವಾಗ್ರಿ ಯೂಸ್ ಆಗ್ತಾವ್ರಿ. ನೀವು ಒಂದ್ಸಲ ತಕೊಂಡ್ ಇಟ್ಕೊಡ್ರಿ. ಆಲ್ ದ ಬೆಸ್ಟ್ ಎಲ್ಲರಿಗೆ. ಏನ್ರಿ ಡೌಟ್ ಇದ್ದು ಅಂತ ಕಮೆಂಟ್ ಮಾಡಕ್ ಮರ್ಯಾಕ್ ಹೋಗ್ಬೇಡ್ರಿ. ನಿಮ್ಮ ಅಣ್ಣನ ಮರ್ಯಾಕ್ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಹುಡುಗರಿಗೆ, ನಮ್ಮ ತಮ್ಮ ತಂಗಿಗಳಿಗೆ ಶೇರ್ ಮಾಡ್ರಿ. ಒಳ್ಳೇದಾಗ್ಲಿ ಎಲ್ಲರಿಗೆ. ಜೈ ಹಿಂದ್.